ಚಾಲೆಂಜಿಂಗ್ ಸ್ಟಾರ್ ಕಂಪ್ಲೀಟ್ಲಿ ಬ್ಯಾಡ್ ಲಕ್ ಸ್ಟಾರ್. ಬಳ್ಳಾರಿ ಜೈಲಿನಲ್ಲಿ ಹೇಗಿದೆ ಗೊತ್ತಾ ದರ್ಶನ್ ಲೈಫ್? ಬಳ್ಳಾರಿ ಜೈಲಿಗೆ ಹೋದ್ರು ದರ್ಶನ್ಗೆ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಬೆಂಗಳೂರು ಟು ಬಳ್ಳಾರಿ ದರ್ಶನ್ಗೆ ಬ್ಯಾಡ್ ಲಕ್ ಶುರುವಾಗ್ಬಿಟ್ಟಿದೆ. ಇಲ್ಲ ಇಲ್ಲ ಇಲ್ಲ, ದರ್ಶನ್ಗೆ ಜೈಲಿನಲ್ಲಿ ಟಿವಿ ಇಲ್ಲ. ಬಳ್ಳಾರಿ ಜೈಲಿನಲ್ಲಿ ದಾಸನಿಗೆ ಟಿವಿಯೂ ಇಲ್ಲ, ಚಾನಲ್ಲೂ ಇಲ್ಲ. ಸೋಮವಾರದವರೆಗೂ ದರ್ಶನ್ಗೆ ಟಿವಿ ಭಾಗ್ಯ ಇಲ್ಲ. ದರ್ಶನ್ ಸೆಲ್ ನಲ್ಲಿ ಅಳವಡಿಸಿದ್ದ ಟಿವಿಯನ್ನ ರಿಪೇರಿ ಮಾಡಲಾಗುತ್ತೆ. ಸೋಮವಾರದ ನಂತರ ಟಿವಿ ರಿಪೇರಿಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ಹಳೆ ಟಿವಿಯನ್ನೇ ಸರಿಪಡಿಸಿ ಕೊಡಲಿದ್ದಾರೆ ಅಧಿಕಾರಿಗಳು. ಬೆಂಗಳೂರಿನ ಜೈಲಿನಲ್ಲಿ ಬಿಂದಾಸ್ ಆಗಿದ್ರು ದರ್ಶನ್. ಸ್ಯಾಂಡಲ್ವುಡ್ ಸ್ಟಾರ್ ಟಿವಿಗೂ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತ ಸಂದರ್ಭದಲ್ಲಿ ಟಿವಿ ಏನು, ಕೈಯಲ್ಲಿ ಸಿಗರೇಟ್ ಏನು, ಆರಾಮಾಗಿ ಜೀವನವನ್ನ ನಡೆಸ್ತಾ ಇದ್ರು. ಜೈಲಿನಲ್ಲಿ ಬಿಂದಾಸ್ ಆಗಿದ್ರು ದರ್ಶನ್. ಅದಾದ ನಂತರ ಅವರ ಫೋಟೋ ವೈರಲ್ ಆಯ್ತು. ವೈರಲ್ ಆದ ನಂತರ ಅವರನ್ನ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಎತ್ತಂಗಡೆ ಮಾಡಲಾಯ್ತು. ಅಲ್ಲಿ ಎಂತ ಪರಿಸ್ಥಿತಿ ಅಪ್ಪ ಅಂತ ಅಂದ್ರೆ ಮಾತಾಡೋರು ಗತಿ ಇಲ್ಲ ಜೊತೆಗೆ. ಆದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ರೌಡಿಗಳೇನು, ಬೇರೆ ಕೈದಿಗಳೇನು, ಪೊಲೀಸರೇನು ಆರಾಮಾಗಿ ಮಾತನಾಡ್ಕೊಂಡು ಬಿಂದಾಸ್ ಆಗಿದ್ರು ಎಲ್ಲರ ಜೊತೆಗೂ. ಆದ್ರೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಒಬ್ಬರ ಜೊತೆಗೂ ಮಾತುಕತೆ ನಡೆಸುವ ಹಾಗಿಲ್ಲ. ಒಬ್ಬರೇ ಇರಬೇಕು ಅಂತ ಸೆಲ್ ನಲ್ಲಿ ದರ್ಶನ್ ಅವರನ್ನ ಇಟ್ಟಿದ್ದಾರೆ. ಇಲ್ಲ, ನನಗೆ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇದೆ, ದಯವಿಟ್ಟು ನನಗೆ ಟಿವಿ ಕೊಡಿ, ನಾನು ನೋಡ್ಕೊಂಡಿರ್ತೀನಿ ಅಂತ ಕೇಳ್ಕೊಂಡಿದ್ದಾರೆ. ಟಿವಿ ಕೊಡೋ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಜೈಲು ಸಿಬ್ಬಂದಿ ಹೇಳಿದ್ದಾರೆ. ಆದ್ರೆ ಈಗ ಬ್ಯಾಡ್ ಲಕ್ ಶುರುವಾಗಿದೆ ದರ್ಶನ್ ಅವರಿಗೆ. ಸೋಮವಾರದವರೆಗೆ ಟಿವಿ ಇಲ್ಲ ದರ್ಶನ್ಗೆ. ಯಾಕೆಂತ ಹೇಳಿದ್ರೆ ಅದು ಹಳೇ ಟಿವಿ, ರಿಪೇರಿ ಮಾಡಿಸ್ಕೊಡ್ಬೇಕಾಗಿದೆ. ಸೋಮವಾರದ ನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ ಜೈಲಿನ ಸಿಬ್ಬಂದಿ. ಅದಾದ ನಂತರ ಟಿವಿ ರಿಪೇರಿ ಆಗಬೇಕು. ರಿಪೇರಿ ಆದ ನಂತರ ಕೊಡ್ತಾರೆ. ಅಂದ್ರೆ ಇನ್ನೂ ಹೆಚ್ಚು ಕಡಿಮೆ 1 ವಾರ ಬೇಕೇ ಬೇಕು ದರ್ಶನ್ ಅವರಿಗೆ ಟಿವಿ ಕೊಡೋದಕ್ಕೆ. ಎಂತ ಪರಿಸ್ಥಿತಿ ನೋಡಿ. ಚಾಲೆಂಜಿಂಗ್ ಸ್ಟಾರ್, ದೊಡ್ಡ ನಟ, ಸ್ಯಾಂಡಲ್ವುಡ್ ನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟ ಅಂತ ಗುರುತಿಸಿಕೊಂಡಿದ್ದಂತ ದರ್ಶನ್ ಒಂದು ಟಿವಿಗೋಸ್ಕರ ಹಪಹಪಿಸುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹಾಗಾಗಿನೇ ಬಳ್ಳಾರಿ ಜೈಲಿನಲ್ಲಿಯೂ ಕೂಡ ದಾಸನಿಗೆ ಸಂಕಷ್ಟ, ಕಟ್ಟಿಟ್ಟ ಬುತ್ತಿ ಜೊತೆಗೆ ಸಂಕಷ್ಟ ಶುರುವಾಗಿದೆ ಅಂತಾನೆ ಹೇಳ್ಬಹುದು. ನೋಡಿ, ಕಂಪ್ಲೀಟ್ಲಿ ಬ್ಯಾಡ್ ಲಕ್ ಶುರುವಾಗ್ಬಿಟ್ಟಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ.